ಫಲಿತಾಂಶದಲ್ಲಿ ಮಹೇಶ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ. ಅತ್ಯುತ್ತಮ ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದ ಗ್ರಾಮೀಣ ವಿದ್ಯಾರ್ಥಿಗಳು. ತುಮಕೂರಿನ ಪ್ರತಿಷ್ಠಿತ ಮಹೇಶ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯುವ ಮೂಲಕ ಸಾಧನೆಯನ್ನ ಮಾಡಿದ್ದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಮಹೇಶ್ ಕಾಲೇಜಿನಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಹೆಚ್ಚಾಗಿದ್ದು ಕಠಿಣ ಶ್ರಮದಿಂದ ಉತ್ತಮ ಅಂಕಗಳನ್ನು ಗಳಿಸಿದ್ದಾರೆ. ಇನ್ನು ಮಹೇಶ್ ಪಿಯು ಕಾಲೇಜಿನಲ್ಲಿ ಹೊಸ ಆಡಳಿತ ಮಂಡಳಿ ರಚನೆಯಾದ ನಂತರ ಕಾಲೇಜಿನಲ್ಲಿ ಪಿಯು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡೆದಿದ್ದು ಕಾಲೇಜಿನಲ್ಲಿ ಹೊಸ ಚೈತನ್ಯ ಮೂಡಿದೆ. ಇನ್ನು ತುಮಕೂರಿನ ಮಹೇಶ್ ಪಿಯು ಕಾಲೇಜು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದು ಕಾಲೇಜಿನಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳೇ ಹೆಚ್ಚಾಗಿದ್ದಾರೆ. ಗ್ರಾಮೀಣ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡಿ ಮಹೇಶ್ ಪಿಯು ಕಾಲೇಜು ಉತ್ತಮ ಫಲಿತಾಂಶವನ್ನ ದಾಖಲಿಸಿದೆ. ಈ ಕಾಲೇಜಿನ ವಿಜ್ಞಾನ ವಿಭಾಗದ ಲಕ್ಷ್ಮಿ ಎಂಬ ವಿದ್ಯಾರ್ಥಿನಿ 562 ಅಂಕಗಳನ್ನು ಪಡೆಯುವ ಮೂಲಕ ಕಾಲೇಜಿನ ಟಾಪರ್ ಆಗಿದ್ದಾರೆ. ಇತ್ತ ಕಾಲೇಜಿನ 15 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದುಕೊಂಡಿದ್ರೆ 30 ಮಂದಿ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಹಾಗೂ 4 ಮಂದಿ ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಅನ್ನ ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಯಿಂದಾಗಿ ಕಾಲೇಜಿನಲ್ಲಿ ಸಂಭ್ರಮ ಮನೆ ಮಾಡಿತ್ತು. ವಿದ್ಯಾರ್ಥಿಗಳಿಗೆ ಸಿಹಿ ತಿನಿಸಿ ಕಾಲೇಜು ಆಡಳಿತ ಮಂಡಳಿ ಶುಭ ಹಾರೈಸಿದ್ರು. ಇನ್ನು ಗ್ರಾಮೀಣ ಪ್ರದೇಶದಿಂದ ಬಂದ ವಿದ್ಯಾರ್ಥಿಗಳಾದ ನಮಗೆ ಇಲ್ಲಿ ಉತ್ತಮವಾದ ಮಾರ್ಗದರ್ಶನ ನೀಡಿದ್ದು ಶಿಕ್ಷಕರ ಸಹಕಾರದಿಂದ ಉತ್ತಮ ಅಂಕ ಪಡೆಯಲು ಸಾಧ್ಯ ಆಯಿತು ಎಂದು ವಿದ್ಯಾರ್ಥಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ರು. ದ್ವಿತೀಯ ಪಿಯುಸಿ ಫಲಿತಾಂಶ ಹೊರಬಿದ್ದಿರುವಂಥದ್ದು ತುಮಕೂರಿನ ಪ್ರತಿಷ್ಠಿತ ಕಾಲೇಜು ಒಂದಾದಂಥ ಮಹೇಶ್ ಪಿಯು ಕಾಲೇಜಿನಲ್ಲಿ ಗ್ರಾಮೀಣ ಭಾಗದಿಂದ ಅಡ್ಮಿಷನ್ ಆದಂಥ ವಿದ್ಯಾರ್ಥಿ ಈಗ ಕಾಲೇಜಿಗೆ ಟಾಪರ್ ಆಗಿರುವಂಥದ್ದು. ಆ ವಿದ್ಯಾರ್ಥಿ ಲಕ್ಷ್ಮಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ಮಾರ್ಕ್ಸ್ ಬಂದಿದೆ, ಎಷ್ಟು ಖುಷಿ ಇದೆ? ನನ್ನ ಹೆಸರು ಲಕ್ಷ್ಮಿ, ನಾನು ಮಹೇಶ್ ಪಿಯು ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಮ್ಮೂರು ಬಂದ್ಬಿಟ್ಟು ಚಿಕ್ಕನಾಯಕನಹಳ್ಳಿ. ನನಗೆ ಸೈನ್ಸ್ ಸ್ಟ್ರೀಮು ನಂದು 93.67% ಬಂದಿದೆ. ಖುಷಿ ಇದೆ. ಟೀಚರ್ಸ್ದಾಗಿರಲಿ ನಮ್ಮ ಕಾಲೇಜ್ ಇನ್ಸ್ಟಿಟ್ಯೂಷನಲ್ಲಿ ತುಂಬ ಹಾರ್ಡ್ ವರ್ಕು ಮತ್ತು ಡೆಡಿಕೇಶನ್ ಕೊಟ್ಟು ನಮಗೆ 10 to 13 ಪ್ರಿಪ್ರೇಟರೀಸ್ ಮಾಡಿದ್ರು. ಅದರಿಂದ ತುಂಬ ಹೆಲ್ಪ್ ಆಯಿತು. ನಾವೆಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ವು ಪ್ರತಿಯೊಂದೂ ಇಂಡಿವಿಜುವಲಾಗಿ ಕೇರ್ ಮಾಡಿ ಎಲ್ಲದನ್ನು ನಮ್ಮ ತಪ್ಪುಗಳನ್ನ ಹೇಳ್ಕೊಡ್ತಿದ್ರು. ಸೊ ಅದರಿಂದ ಚೆನ್ನಾಗಿ ಮಾರ್ಕ್ಸ್ ಬಂತು. ಅದಕ್ಕೆ ಅವರೆಲ್ಲರಿಗೂ ಗ್ರ್ಯಾಟಿಟ್ಯೂಡ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಪೇರೆಂಟ್ಸು ಅವರು ಎಲ್ಲ ಸ್ಟೆಪ್ಪಲ್ಲೂ ನನಗೆ ಹೆಲ್ಪ್ ಮಾಡಿದ್ರು. ತುಂಬಾ ಖುಷಿ ಇದೆ. ಐ ಥಿಂಕ್ ಮಹೇಶ್ ಪಿಯು ಕಾಲೇಜು ನನ್ನ ಬೆಸ್ಟ್ ಆಪ್ಷನ್ನು, ನನ್ನ ಚಾಯ್ಸು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗ್ರಾಮೀಣ ಭಾಗದಿಂದ ಬಂದಂಥ ವಿದ್ಯಾರ್ಥಿ ಇಷ್ಟು ಅಂಕ ಬರುತ್ತೆ ನಿರೀಕ್ಷೆ ಇತ್ತು, ಮತ್ತು ಯಾವ ರೀತಿ ಇತ್ತು? ಇವಾಗ ಅಂತಂದರೆ ಗ್ರಾಮೀಣ ಪ್ರದೇಶದಿಂದ ಬಂದಿರೋ ಮಕ್ಕಳೇ ಚೆನ್ನಾಗಿ ಓದ್ತಿರೋದು. ಯಾಕಂದರೆ ಕಷ್ಟ ಗೊತ್ತಿರುತ್ತೆ, ಅವರು ರಿಸಲ್ಟ್ ಚೆನ್ನಾಗಿ ತೆಗಿತಾರೆ, ಮಾರ್ಕ್ಸು ಕೂಡ ಚೆನ್ನಾಗಿ ತೆಗಿತಾರೆ. ಹಾರ್ಡ್ ವರ್ಕ್ ಯಾರು ಮಾಡ್ತಾರೋ ಅವರಿಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಹಾರ್ಡ್ ವರ್ಕ್ ಮೇಲೆ ನಂಬಿಕೆ ಇಡಬೇಕು. ಸ್ಮಾರ್ಟ್ ವರ್ಕಿಂದ ಏನೂ ಆಗಲ್ಲ. ಸೊ ನಾವೆಷ್ಟು ವರ್ಕ್ ಮಾಡ್ತೀವೋ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಮತ್ತು ಟೀಚರ್ಸ್ ಮುಖ್ಯವಾಗಿ ಪ್ರಿಪರೇಟ್ರಿ ಮಾಡಿದ್ದೇ ಕಾರಣ ಆಯಿತಾ ಎಷ್ಟು ಅಂಕ ತೆಗೆಯೋದಕ್ಕೆ? ಪ್ರಿಪ್ರೇಟ್ರಿ ಕಾರಣನೇ, ಮೇಯ್ನ್ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಅಂತಾರೆ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಮಾರ್ಕ್ಸ್ ಜಾಸ್ತಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ರಿಪ್ರೇಟ್ರಿ ಮಾಡಿರೋದ್ರಿಂದ ಹ್ಯೂಜ್ ಹೆಲ್ಪ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ ಈ ಕಾಲೇಜಿಗೆ ಜಾಯ್ನ್ ಆಗುವಂಥ ಗ್ರಾಮೀಣ ಮಕ್ಕಳಿರ್ಬೋದು, ಸಿಟಿ ಮಕ್ಕಳಿರ್ಬೋದು, ಅವ್ರಿಗೇನು ಹೇಳ್ತಾರೆ ಇಷ್ಟು ಬರುವ ಜನ್ರೇಷನ್ನು? ಬಿಲೀವ್ ಇನ್ 1% ಆಫ್ ಚಾನ್ಸ್ ಅಂತಂದರೆ ನಾವು ನಂಬಿಕೆ ಇಡಬೇಕು. ನಾವು ಹೋಪ್ನ ಕಳ್ಕೊಬಾರ್ದು. ಎಲ್ಲದರಲ್ಲೂ ನಂಬಿಕೆ ಇಡಬೇಕು. ಪ್ಲಸ್ ಟೀಚರ್ಸ್ ಮೇಲೆ ನಂಬಿಕೆ ಇಡಬೇಕು, ನಮ್ಮ ಮೇಲೆ ನಂಬಿಕೆ ಇಡಬೇಕು. ಅದರಿಂದ ಮಾರ್ಕ್ಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾರ್ಡ್ ವರ್ಕ್ ಮಾಡಬೇಕು. ಇಷ್ಟು ಗ್ರಾಮೀಣ ಭಾಗದಿಂದ ಬಂದಂಥ ವಿದ್ಯಾರ್ಥಿ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಇನ್ನು ಕಾಲೇಜಿನ ಪ್ರಾಂಶುಪಾಲರಾದ ವಿದ್ಯಾ ಪಾಟೀಲ್ ಮಾತನಾಡಿ, ಈ ವರ್ಷ ಫಲಿತಾಂಶ ತುಂಬಾ ಸಂತೋಷವನ್ನ ತಂದಿದೆ. ಹೊಸ ಆಡಳಿತ ಮಂಡಳಿ ಬಂದ ನಂತರ ಶೈಕ್ಷಣಿಕ ವಾತಾವರಣದಲ್ಲಿ ಉತ್ತಮ ಬದಲಾವಣೆ ಕಂಡಿದೆ. ವಿದ್ಯಾರ್ಥಿಗಳ ಶ್ರಮವೇ ಈ ಯಶಸ್ಸಿನ ಮೂಲ ಕಾರಣ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ಈ ವರ್ಷ 2026-27ರಲ್ಲಿ ಒಳ್ಳೆ ಫಲಿತಾಂಶ ಬಂದಿದೆ. ಬಹಳ ಹೆಮ್ಮೆ ಅನಿಸುತ್ತೆ. ಕಾಲೇಜಿಗೆ ಮಕ್ಕಳು ಒಳ್ಳೆ ಫಲಿತಾಂಶ ತಂದು ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ. ಅದರಲ್ಲಿ ಇನ್ನೂ ಹೆಮ್ಮೆ ವಿಷಯ ಅಂದರೆ ಅರ್ಧದಷ್ಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. 30 ಜನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಬಹಳ ಹೆಮ್ಮೆ ಅನಿಸುತ್ತೆ ಹೇಳೋದಕ್ಕೆ. ಹೊಸ ಮ್ಯಾನೇಜ್ಮೆಂಟು ಈ ವರ್ಷದಿಂದ ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲ ಅಕಾಡೆಮಿಕ್ಗೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ.
ಮುಂದಿನ ವರ್ಷ ಬರುವ ವರ್ಷಗಳಲ್ಲಿ ಬಹಳ ಇದಕ್ಕಿಂತ ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತೇನೆ ಅಂತ ಭರವಸೆ ಇದೆ ನನಗೆ. ಮತ್ತು ಎಲ್ಲ ಅಧ್ಯಾಪಕ ವರ್ಗದವರು ಸಹ ಒಳ್ಳೆ ರಿಸಲ್ಟಿಗೋಸ್ಕರ ಭಾಳಷ್ಟು ಪರಿಶ್ರಮ ವಹಿಸಿ ಸಹಕರಿಸಿದ್ದಾರೆ. ಅವರಿಗೂ ಧನ್ಯವಾದಗಳು ಹೇಳ್ತಾನೆ. ಪೋಷಕರು ಸಹ ನಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಹೆಚ್ಚಾಗಿ ಗ್ರಾಮೀಣ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಹೆಚ್ಚಾಗಿ ವಿಶ್ವಾಸ ಇಟ್ಟುಕೊಂಡು ನಮ್ಮ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ದಾರೆ. ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀವಿ. ಐ ಫೀಲ್ ವೆರಿ ಪ್ರೌಡ್ ಆನ್ ದಿಸ್ ಸ್ಪೆಷಲ್ ಅಕೇಶನ್. ಥ್ಯಾಂಕ್ ಯು. ಇನ್ನು ಕಾಲೇಜಿನ ಅಧ್ಯಕ್ಷರಾದ ಶಶಿಧರ್ ಮಾತನಾಡಿ, ಹೊಸ ಆಡಳಿತ ಮಂಡಳಿ ರಚನೆಯಾದ ನಂತರ ಕಾಲೇಜಿನಲ್ಲಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಾಗಿದೆ. ಈ ಫಲಿತಾಂಶ ನಮ್ಮ ತಂಡದ ಒಟ್ಟಾರೆ ಶ್ರಮಕ್ಕೆ ಸಿಕ್ಕ ಪ್ರತಿಫಲವಾಗಿದೆ. ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದು ನಮ್ಮ ಮುಖ್ಯ ಉದ್ದೇಶ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಕಾಲೇಜು ಪ್ರಾರಂಭವಾಗಿ ಒಂದು 13 ವರ್ಷ ಆಗಿದೆ. ಈಗ ಈ ಪ್ರೆಸೆಂಟ್ ನಮ್ಮ ಕಾಲೇಜಿನಲ್ಲಿ ದ್ವಿತೀಯ PUC ಫಲಿತಾಂಶ ತುಂಬ ಅದು ಉತ್ತಮವಾಗಿ ಬಂದಿದೆ. ಅದರಲ್ಲಿ ಡಿಸ್ಟಿಂಕ್ಷನ್ನು ತುಂಬ ಬಂದಿದೆ, ಒಳ್ಳೆ ರಿಸಲ್ಟ್ ಬಂದಿದೆ. ಎಲ್ಲ ನಮ್ಮ ಓದುತ್ತಿರೋದೆಲ್ಲ ಗ್ರಾಮೀಣ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮಗೂ ಬಹಳ ಖುಷಿಯಾಯಿತು. ಇದ್ರ ಶ್ರಮ ಮತ್ತು ಫಲಿತಾಂಶ ಎರಡೂ ವಿದ್ಯಾರ್ಥಿಗಳಿಗೂ ಮತ್ತು ಗುರುಗಳಿಗೆ ಸಲ್ಲಿಸ್ತಕ್ಕದ್ದು. ಗುರುಗಳ ಒಂದು ಮಾರ್ಗದರ್ಶನದ ಮೇಲೆ ಒಳ್ಳೆಯ ಫಲಿತಾಂಶವನ್ನು ನಮ್ಮ ಮಕ್ಕಳು ಕೊಟ್ಟಿದ್ದಾರೆ. ಆ ಮಕ್ಕಳಿಗೆ ನಮ್ಮ ಕಾಲೇಜಿನ ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಿರೀಕ್ಷೆ ಇತ್ತ ಸರ್ ಇಷ್ಟರ ಮಟ್ಟಿಗೆ ಇಷ್ಟು ರಿಸಲ್ಟ್ ಬರುತ್ತೆ ಅಂತ ನಿರೀಕ್ಷೆ ಇತ್ತ ಅನ್ನೋದಾದರೆ? ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಇದು ಎಂಡೇ ಇಲ್ಲ. ನಮಗೆ ಏನು ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಕಡೆ ಉದ್ಯೋಗ ಮಾಡಬೇಕು ಅನ್ನೋದಷ್ಟೇ ನಮ್ಮ ದೃಷ್ಟಿಯಾಗಿರುತ್ತೆ ಹೊರತು ಅವ್ರು ಎಷ್ಟೇ ತೆಗೀಲಿ ಚೆನ್ನಾಗಿ ಓದಲಿ ಅನ್ನೋದಷ್ಟೇ ನಮ್ಮ ದೃಷ್ಟಿಯಾಗಿರುತ್ತೆ. ತುಮಕೂರಿನಲ್ಲಿ 100ಕ್ಕೂ ಹೆಚ್ಚು ಕಾಲೇಜುಗಳಿದೆ. ಅದರಲ್ಲೂ ಕೂಡ ಪ್ರತಿಷ್ಠಿತ ಕಾಲೇಜ್ ಮಹೇಶ್ PU ಕಾಲೇಜ್ ಉತ್ತಮವಾದ ಫಲಿತಾಂಶ ಬಂದಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಕಾಂಪಿಟೇಷನಲ್ಲಿ ಉತ್ತಮವಾದಂಥ ಫಲಿತಾಂಶ ಬಂದಿದೆ. ಹೌದು. ಈಗ ಸೆಕೆಂಡ್ PUC ಏನಿದೆ ಇದು ತುಂಬ ಕಾಂಪಿಟೇಟಿವ್ ಆದಂತಹ ಒಂದು ಕೋರ್ಸ್ ಆಗಿರುತ್ತೆ ಸೆಕೆಂಡ್ PUC. ಇಂಥ ಸಂದರ್ಭದಲ್ಲೂ ನಮ್ಮ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ 97% ರಿಸಲ್ಟ್ ಬಂದಿದೆ. ಒಳ್ಳೆ ಫಲಿತಾಂಶನೂ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಮ್ಮ ಹುಡುಗರು ನೀಟು JEE ಅದಕ್ಕೂ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಪ್ರೆಸೆಂಟು ನಾವು ಆಕಾಶ್ ಅಕಾಡೆಮಿ ಜೊತೆ ಸಹ ಟೈಅಪ್ ಇದ್ದೀವಿ. ಅದಕ್ಕೂ ಸುಮಾರು ಜನ ಜಾಯ್ನ್ ಆಗಿದ್ದಾರೆ. ತುಂಬ ಫೋಕಸ್ ಅದಕ್ಕೂ ಕೊಟ್ಟಿದ್ದಾರೆ. ನೋಡುವ ವಿದ್ಯಾರ್ಥಿಗಳು ಇಂಜಿನಿಯರು ಖುಷಿ ಇದೆ ಸರ್. ವಿದ್ಯಾರ್ಥಿಗಳು ನೀಟು ಆಮೇಲೆ ಮೆಡಿಕಲ್ ಸೀಟ್ಗೆ ಹೆಚ್ಚು ಜನ ಹೋಗ್ತಾರೆ ಅನ್ನೋದ್ರ ಮೇಲೆ ನಮಗೂ ಭಾಳ ಸಂತೋಷ ಆಗಿದೆ. ಒಟ್ನಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇರುವ ಮಹೇಶ್ PU ಕಾಲೇಜು ಈ ಬಾರಿಯ ಫಲಿತಾಂಶದ ಮೂಲಕ ಮತ್ತೊಮ್ಮೆ ತನ್ನ ಶೈಕ್ಷಣಿಕ ಸಾಧನೆಯನ್ನ ಸಾಬೀತುಪಡಿಸಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.